ಎಲ್ಲ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಕೆಲವ್ರಿಗೆ ಏನು ಮಂತ್ರಿಗಳು ಏನು ಎಕ್ಸ್ಪೀರಿಯನ್ಸ್ ಮಂತ್ರಿಗಳಿದ್ದಾರೆ ಅವ್ರಿಗೆ ಪಕ್ಷ ಸಂಘಟನೆಯಲ್ಲಿ ಹಾಕಿಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಮನವಿ ಕೂಡ ಮಾಡಿದ್ದೀವಿ. ಬಟ್ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ದು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು. ಅದು ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು. ಜನಿವಾರ ವಿಚಾರ ಇಟ್ಕೊಂಡು CET ಎಕ್ಸಾಮಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಮಧು ಬಂಗಾರಪ್ಪ ಅವರು ಅದನ್ನು ಮಾಡಿದ್ದಾರೆ. ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ BJPಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ BJPಯವರು ಟೀಕೆ ಮಾಡೋದೇ ಅವ್ರದ್ದು. ಪ್ರತಿ ಸಲ ಮೊಸಲಿಗೆ ಕಲ್ಲು ಹುಡುಕುವಂಥ ಕೆಲಸ BJPಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆನೂ ಘಟನೆ ಆಯಿತು, ನಾನು 2 ಬಾರಿ ಹೇಳ್ತದ್ದು. CETಯಲ್ಲಿ ಯಾವ ಥರ ಮಕ್ಕಳಿಗೆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು, ಅಂಥ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆ. ಇವತ್ತು ಕೇರಳ ಚುನಾವಣೆ ತೀರ್ಮಾನ ಕೂಡ ಆಗಿದ್ದು. ಬಹುಶಃ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ಬೋದು. ಹೋದ ನಂತರ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಶ್ರೀಕುಮಾರ್ ಅವರು ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಚರ್ಚೆ ಆಗ್ಬೋದು ಅಂತ ವಿಶ್ವಾಸ ಇದೆ. ಆದಷ್ಟು ಬೇಗ ಆಗತ್ತೆ ಅಂತ ಒಂದು ಭಾವನೆ ಕೂಡ ಇದೆ. ಯಾಕಂದರೆ ಕಳೆದ ಕೆಲವಾರು ತಿಂಗಳಿಂದ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾವು ಕೂಡ ಈಗಾಗಲೇ ಹೇಳಿದ್ವಿ, ಹೈಕಮಾಂಡ್ಗೂ ಹೇಳಿದ್ವಿ, ಕೆಲವ್ರಿಗೆ ಏನು ಮಂತ್ರಿಗಳು ಏನು ಎಕ್ಸ್ಪೀರಿಯನ್ಸ್ ಮಂತ್ರಿಗಳಿದ್ದಾರೆ ಅವ್ರಿಗೆ ಪಕ್ಷ ಸಂಘಟನೆಯಲ್ಲಿ ಹಾಕಿಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಮನವಿ ಕೂಡ ಮಾಡಿದ್ದೀವಿ. ಬಟ್ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ದು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು. ಅದರಿಂದ ಅದು ಕೂಡ ಆದಷ್ಟು ಬೇಗ ಆಗತ್ತೆ ಅಂತ ವಿಶ್ವಾಸ ಇದೆ. ಇದು ಮೊನ್ನೆ ಒಂದು ಘಟನೆ ನಡೀತು, ಈಗಾಗಲೇ ಚರ್ಚೆ ಆಗ್ತಾ ಇತ್ತು, ಒಂದು ಮಾಡಬೇಕಂತ ಮಾಡಿದ್ರು. ಮೊನ್ನೆ ಒಂದು ಜನಿವಾರ ಘಟನೆ ಆಗುವಾಗ ಅದಾದಮೇಲೆ ಅದು ಕೂಡ ಚರ್ಚೆ ಮಾಡಿದ್ರು. ಎಜುಕೇಷನ್ ಮಿನಿಸ್ಟ್ರು ನಿರಂತರವಾಗಿ ಒಂದು ವಾರದಿಂದ ಚರ್ಚೆ ಮಾಡ್ತಾಯಿದ್ರು. ಅಂತಿಮವಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತಗೊಂಡಿದ್ದಾರೆ. ಇದು ಇಸ್ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಆಫ್ ದ ಎಜುಕೇಷನ್ ಡಿಪಾರ್ಟ್ಮೆಂಟ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.